ಬಿಜೆಪಿ ಶಾಸಕರ ರೆಸಾರ್ಟ್ ವಾಸಕ್ಕೆ ಇನ್ನೂ ಕೂಡ ಮುಕ್ತಿ ಸಿಕ್ಕಿಲ್ಲ. ಹರಿಯಾಣದ ಗುರುಗ್ರಾಮ ರೆಸಾರ್ಟ್ನಲ್ಲಿ ಅವರೆಲ್ಲ ವಾಸ್ತವ್ಯದಲ್ಲಿದ್ದಾರೆ. ಆದರೆ ಯಡಿಯೂರಪ್ಪನವರೇನೋ ರಾತ್ರಿ ವಾಪಸ್ ಬಂದ್ಬಿಟ್ರು. ಆದರೆ ಇನ್ನೂ 2 ದಿನಗಳ ಕಾಲ ಬಿಜೆಪಿಯ ಎಲ್ಲ ಶಾಸಕರಿಗೆ ಮುಕ್ತಿ ಸಿಗೋದಿಲ್ಲ. ರೆಸಾರ್ಟ್ನಿಂದ ಅವರು ತಮ್ಮ ಕ್ಷೇತ್ರಗಳಿಗೆ ಕುಟುಂಬಗಳನ್ನು ಸೇರ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಕೆಲವರಂತೂ BSY ಮೇಲೆ ಗರಂ ಆಗಿದ್ರಂತೆ, ನಾವು ನಮ್ಮ ಕ್ಷೇತ್ರಕ್ಕೆ ವಾಪಸ್ ಹೋಗಬೇಕು, ನಮ್ಮನ್ನು ಬಿಟ್ಬಿಡಿ, ಇಲ್ಲೇನೂ ಆಗ್ತಾ ಇಲ್ಲ ಅಂತ. ಆದರೆ ನಾಳೆವರೆಗೂ ಕೂಡ ಇಂದು ಮುಂದುವರಿಸಿ ನಾಳೆನೂ ಕೂಡ ಹರಿಯಾಣದ ಗುರುಗ್ರಾಮದಲ್ಲಿ ಠಿಕಾಣಿ ಹೂಡಬೇಕಾದಂತಹ ಅನಿವಾರ್ಯತೆಗೆ ಶಾಸಕರು ಇದ್ದಾರೆ. ಇನ್ನೂ ಕೂಡ ಆಪರೇಷನ್ ಆಸೆಯನ್ನು ಬಿಜೆಪಿ ಇಟ್ಟುಕೊಂಡಿದೆ. ಅದೇ ಮೇಲ್ನೋಟಕ್ಕೆ ಮಾಧ್ಯಮಗಳ ಮುಂದೆ ಮಾತ್ರ ಅಂಥ ಯಾವುದೇ ಪ್ರಯತ್ನ ನಮ್ಮ ಕಡೆಯಿಂದ ನಡೀತಾ ಇಲ್ಲ ಅಂತ ಹೇಳ್ತದೆ. ಯಾಕೆಂದರೆ ಕಾಂಗ್ರೆಸ್ ಪಕ್ಷದ CLP ಮೀಟಿಂಗ್ ಕೂಡ ಇದೆ. ಸೊ ಹಾಗಾಗಿ ಶಾಸಕಾಂಗ ಸಭೆಯ ನಂತರ ಕಾದು ನೋಡೋಣ ಅನ್ನುವಂತಹ ಮಾತನ್ನು ಕಾಯ್ತಾ ಇದ್ದಾರಂತೆ ಬಿಜೆಪಿಯ ಎಲ್ಲ ಶಾಸಕರು ನಾಯಕರು. CLP ಸಭೆಗೆ ಹಾಜರಾಗುವ ಶಾಸಕರ ಸಂಖ್ಯೆ ಮೇಲೆ ಮುಂದಿನ ರೆಸಾರ್ಟ್ನಿಂದ ಹೊರಡಬೇಕಾ ಅಥವಾ ಅಲ್ಲೇ ಮತ್ತೆ ಮುಂದುವರಿಸಬೇಕಾ ಅನ್ನೋದ್ರ ಬಗ್ಗೆ ನಿರ್ಧಾರ ತೆಗೆದುಕೊಳ್ತಾರಂತೆ. ಇನ್ನು ಯಾರು ಅತೃಪ್ತರಾಗಿರ್ತಾರೆ ಅವರ ಹಾಜರಾತಿ ಗೈರ್ ಹಾಜರಿ ಇವನ್ನೆಲ್ಲ ನೋಡಿಕೊಂಡು ಅವರ ಸಂಖ್ಯೆಯನ್ನು ನೋಡಿಕೊಂಡು ಹರಿಯಾಣದಿಂದ ವಾಪಸ್ ಆಗುವಂಥ ವಿಚಾರದ ಬಗ್ಗೆ ಚಿಂತನೆ ಮಾಡ್ತಾರೆ. ಒಂದು ವೇಳೆ ಅತೃಪ್ತ ಶಾಸಕರ ಸಂಖ್ಯೆ ಏನಾದರೂ ಹೆಚ್ಚಾದರೆ, ಅಂದರೆ ಗೈರಾಗುವಂತಹ ಶಾಸಕರ ಸಂಖ್ಯೆ ಹೆಚ್ಚಾದರೆ ಮತ್ತೆ ರೆಸಾರ್ಟ್ ರಾಜಕಾರಣ ಗರಿಗೆದರುತ್ತೆ ಅನ್ನುವಂಥ ಒಂದು ಆಸೆ ಈಗ BJP ವಲಯದಲ್ಲೂ ಕೂಡ ಕಾಡ್ತಾ ಇದೆ. ನಾಳೆ ಬೆಂಗಳೂರಿಗೆ BJP ಶಾಸಕರು ವಾಪಸ್ ಆಗುವಂಥ ಸಾಧ್ಯತೆ ಇದೆ. ಸೊ CLP ಮೀಟಿಂಗ್, ಕಾಂಗ್ರೆಸ್ನ ಸಭೆ ಏನಾಗುತ್ತೆ ನೋಡಿಕೊಂಡು ಅಲ್ಲಿ ಹಾಜರಾಗೋದು ಯಾರು, ಗೈರಾಗೋದು ಯಾರು, ಇದನ್ನು ನೋಡಿಕೊಂಡು ನಂತರ ರೆಸಾರ್ಟ್ ವಾಸವನ್ನು ಮುಗಿಸುವಂತಹ ಹಂತಕ್ಕೆ ಬರಬಹುದು. ಒಂದು ವೇಳೆ ಗೈರಾದವರ ಸಂಖ್ಯೆನೇ ಹೆಚ್ಚಾದರೆ ಮತ್ತೆ ರೆಸಾರ್ಟ್ ವಾಸ ತಪ್ಪಿದ್ದಲ್ಲ BJP ಶಾಸಕರಿಗೆ. ಸೊ ಇದು BJP ಶಾಸಕರಿಗೆ ಇರುವಂಥದ್ದು. ಕ್ರಿಕೆಟ್ ಆಡಿದ್ರು, ಹಾಗೆಯೇ ಬೇರೆ ಚಟುವಟಿಕೆಗಳಲ್ಲಿ ತಮ್ಮನ್ನು ತೊಡಗಿಸ್ಕೊಂಡ್ರು, ಆದರೂ ಕೂಡ ತಮ್ಮ ಕ್ಷೇತ್ರಕ್ಕೆ ವಾಪಸ್ ಹೋಗಬೇಕು ಅಂತ ಹಪಹಪಿಸ್ತಾ ಇದ್ದಾರೆ BJPಯ ಶಾಸಕರು. ಒಂದು ಕಡೆ ಕೂಡ ಹಾಕ್ಕೊಂಡಂಗೆ ಆಗಿದೆ ಅಂತ ಕೆಲವರೇ ಮಾಧ್ಯಮಗಳ ಹೊರತಾಗಿ ವ್ಯಕ್ತಪಡಿಸಿದ್ದಾರೆ, ಆಫ್ ದ ಏರ್ ವ್ಯಕ್ತಪಡಿಸಿದ್ದಾರೆ ತಮ್ಮ ಅಭಿಮಾನಿಗಳ ಜೊತೆ ಮಾತನಾಡ್ತಾ. ಬಟ್ ಏನಾಗ್ತಿದೆ ಅನ್ನೋದು ಅವ್ರಿಗೂ ಕೂಡ ಗೊತ್ತಿಲ್ಲ. ಒಂದು ವೇಳೆ ಆಪರೇಷನ್ ಕಮಲ ಮಾಡಿಯೇ ಸಿದ್ಧ ಅನ್ನುವಂಥದ್ದಾದರೆ ಸುಮಾರು 15ರಿಂದ 20 ಜನ ಶಾಸಕರನ್ನು ಪರೇಡ್ ಮಾಡಬೇಕು, ಜೊತೆಗೆ ಅವ್ರನ್ನ ರಾಜೀನಾಮೆ ಕೊಡಿಸ್ಬೇಕು. ಇಲ್ಲ ಅಂತಂದರೆ ಯಾವ ಕಾರ್ಯವೂ ಸಕ್ಸಸ್ ಆಗೋದಿಲ್ಲ. ಒಂದು ಕಡೆ ಈಗಾಗಲೇ ಕಾಂಗ್ರೆಸ್ಸಿಂದ ಒಂದು ಕಾಲು ಹೊರಗಡೆ ಇಟ್ಟವರು ವಾಪಸ್ ಕಾಂಗ್ರೆಸ್ನ ಮನೆಗೆ ಬಂದು ಸೇರಿಕೊಳ್ತಾ ಇದ್ದಾರೆ. ಮತ್ತು ನಾವು BJP ಆಪರೇಷನ್ಗೆ ಒಳಗಾಗೋದಿಲ್ಲ ಅಂತ. ಸೊ ಯಾಕೆಂದರೆ ನಾಯಕರ ಸಂಧಾನ ಎಲ್ಲ ಸಕ್ಸಸ್ ಆಗಿದೆ. ರಾಜ್ಯದ ಹೈಕಮಾಂಡ್ ಮಟ್ಟದ ನಾಯಕರು ಕೂಡ ಕಾಂಗ್ರೆಸ್ನ ಶಾಸಕರನ್ನು ವಾಪಸ್ ತಮ್ಮ ಮನೆಗೆ ಕರ್ಕೊಂಡು ಬರೋದರಲ್ಲಿ ಸಫಲರಾಗಿದ್ದಾರೆ. ಹಾಗಿದ್ದ ಮೇಲೆ ಸೊ JDS ಮತ್ತು ಕಾಂಗ್ರೆಸ್ನ ಮೈತ್ರಿ ಸರ್ಕಾರ ಸುಭದ್ರವಾಗಿದೆ ಅನ್ನುವಂಥದ್ದು. ಆದರೆ ಇನ್ನೂ ಕೂಡ BJPಯಲ್ಲಿ ಆಸೆ ಇದ್ದೇ ಇದೆ. ಸೊ ಅಲ್ಲಿ ರಾಜೀನಾಮೆ ಕೊಡ್ತಾರೆ, ಮತ್ತು ನಾವು ಸರ್ಕಾರವನ್ನು ರಚನೆ ಮಾಡ್ತೀವಿ ಅಂತ. ನೋಡೋಣ ಇವತ್ತಿನ CLP ಸಭೆಯ ನಂತರ ಏನಾಗುತ್ತೆ ಅಂತ. ನಾಳೆವರೆಗೂ ಕೂಡ BJPಯ ಶಾಸಕರು ಹರಿಯಾಣದಲ್ಲೇ ಠಿಕಾಣಿ ಹೂಡಬೇಕಾಗುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ದೆಹಲಿ ಪ್ರತಿನಿಧಿ ಸ್ವಾತಿ ಚಂದ್ರಶೇಖರ್ ನೇರ ಸಂಪರ್ಕದಲ್ಲಿದ್ದಾರೆ. ಸ್ವಾತಿ, ಒಂದು ಕಡೆ ನೀ ಕೊಡೆ ನಾ ಬಿಡೆ ಅನ್ನೋಕೆ ಆಗ್ತಾ ಇದೆಯಾ? ಯಾಕೆಂದರೆ BJP ಶಾಸಕರು ಎಲ್ಲರೂ ಕೂಡ ಹಾಕಿದ ಪರಿಸ್ಥಿತಿನಲ್ಲಿದ್ದಾರೆ. ಬಟ್ ಏನೋ ಇನ್ನೂ ಒಂದು ಆಸೆ ಇದೆ BJPಗೆ, ಎಲ್ಲೋ ಒಂದು ಕಡೆ ಆಪರೇಷನ್ ಕಮಲ ಸಕ್ಸಸ್ ಆಗೇ ಬಿಡುತ್ತೆ, ನಾವು ಮತ್ತೆ ಸರ್ಕಾರ ರಚನೆ ಮಾಡ್ತೀವಿ ಅಂತ. ಬಟ್ ಎಲ್ಲೋ ಒಂದು ಕಡೆ ಇದು ಡಿಸಾಲ್ವ್ ಆಗ್ತಾ ಇರೋ ಹಾಗೆ ಮತ್ತೊಂದು ಕಡೆ ಕಂಡು ಬರ್ತಾ ಇದೆ. ಸೊ ಇನ್ನೂ ಕೂಡ ಎಷ್ಟು ದಿನ ಇರಬೇಕಾಗುತ್ತೆ ಹರಿಯಾಣದಲ್ಲಿ ಅಂತ? ಗುರುಪ್ರಸಾದ್, ಈಗ ಪರಿಸ್ಥಿತಿ ಹೇಗಾಗಿದೆ ಅಂತಂದರೆ ಮದುವೆ ಆಗೋ ತನಕ ಹುಚ್ಚು ಬಿಡೋ ತನಕ ಮದುವೆ ಆಗೋದಿಲ್ಲ ಅಂತ ನಾವೇನು ನಾಣ್ಣುಡಿ ಇದೆ, ಆ ಪರಿಸ್ಥಿತಿ ಬಹುಶಃ BJPಗೆ ಆಗಿದೆ ಅಂತ ಅನ್ಸುತ್ತೆ. ಈ ಕಡೆ ಶಾಸಕರು ರಾಜೀನಾಮೆಯನ್ನು ಕೊಡೋದಕ್ಕೆ ತಯಾರಾಗಿಲ್ಲ, ಅವರಿಗೆ ಬೇಕಾಗಿರುವಂತಹ ನಂಬರ್ ಸಿಗ್ತಾ ಇಲ್ಲ, ಅವರಿಗೆ ನಂಬರ್ ಸಿಗೋ ತನಕ ಅವರು ಹರಿಯಾಣವನ್ನು ಬಿಟ್ಟು ಹೋಗೋದಿಲ್ಲ. ಸೊ ಈ ರೀತಿಯಾದಂತಹ ಒಂದಿಷ್ಟು ಪರಿಸ್ಥಿತಿಗೆ ಈಗ ಹರಿಯಾಣದ ಈ ಒಂದು ITC ಗ್ರ್ಯಾಂಡ್ ರೆಸಾರ್ಟ್ ಸಾಕ್ಷಿಯಾಗಿದೆ ಅಂತಲೇ ಹೇಳಬಹುದು. ಎಷ್ಟೋ ಜನ ಅಲ್ಲಿರುವಂತಹ ಶಾಸಕರು ಪರಿಪರಿಯಾಗಿ ಬೇಡ್ಕೋತಿದ್ದಾರೆ ಯಡಿಯೂರಪ್ಪನವ್ರ ಹತ್ರ, ನಾವು ಹೊರಟ್ಬಿಡ್ತೀವಿ, ನಾವೇನು BJP ಬಿಟ್ಟು ಹೋಗುವಂಥವ್ರಲ್ಲ ಅನ್ನೋಂಥದ್ದೆಲ್ಲ. ಆದರೂ ಕೂಡ ಅವರು ಹೇಳ್ತಿರೋದು ಒಂದೇ ವಿಚಾರ ಏನು ಅಂತಂದರೆ, ಇನ್ನು CLP ಮೀಟಿಂಗ್ ಆಗೋ ತನಕ ಕಾಯೋಣ, ಇನ್ನೊಂದು 2 ದಿನ ಕಾಯೋಣ, ಇಲ್ಲಿ ತನಕ ಬಂದ್ಬಿಟ್ಟಿದ್ದೀವಿ, ಇನ್ನು 5ರಿಂದ 6 ಜನನ ರಿಸೈನ್ ಮಾಡಿಸಾದ್ರೂ ಹೋಗೋಣ ಅನ್ನುವಂತಹ ಒಂದು ಡೆಡ್ಲೈನ್ಗಳನ್ನು ಕೊಡ್ತಾ ಹೋಗ್ತಿದ್ದಾರೆ. ಇಷ್ಟೇ ಅಲ್ಲ, ನಿನ್ನೆ ರಾತ್ರಿ ಯಡಿಯೂರಪ್ಪನವರು ಬೆಂಗಳೂರಿಗೆ ತೆರಳುವಂತಹ ಮುನ್ನ ನಡೆದಂತಹ ಒಂದು ಸಭೆಯಲ್ಲಿ ಹಿರಿಯ ಶಾಸಕರು ಒಂದು ಅಡ್ವೈಸ್ ಅನ್ನು ಕೂಡ ನೀಡಿದ್ದಾರೆ.
ಒಂದು ಸರ್ಕಾರ ಅಸ್ಥಿರಗೊಳ್ಳಬೇಕು, ಇಲ್ಲವಾದಲ್ಲಿ ಮತ್ತೆ ಚುನಾವಣೆ ಆಗಬೇಕು. ಈ ರೀತಿ ಯಾವುದಾದ್ರೂ ಒಂದನ್ನಾದ್ರೂ ನಾವು ಮಾಡಿ ಹೋಗಲೇಬೇಕು. ಈ ಸರ್ಕಾರ ಹೀಗೆ ಉಳಿಯೋದಕ್ಕೆ ನಾವು ಬಿಡಬಾರ್ದು. 5 ರಿಂದ 6 ಶಾಸಕರನ್ನ ಅಟ್ ಎನಿ ಕಾಸ್ಟ್ ರಿಸೈನ್ ಮಾಡಿಸಿ ಹೋಗೋಣ, ಯಾಕೆಂದ್ರೆ ನಮ್ಮ ಬಳಿ ಈಗಾಗಲೇ 9 ಶಾಸಕರಿದ್ದಾರೆ ಅನ್ನುವಂತಹ ಸಲಹೆಗಳನ್ನು ಕೂಡ ನೀಡಿದ್ದಾರೆ. ಬಹುಶಃ ರಾಜ್ಯ ರಾಜಕಾರಣ ಎಲ್ಲಿಗೆ ತಿರುಗ್ತಾ ಇದೆ, ಯಾವ ತಿರುವನ್ನ ಪಡ್ಕೊಳ್ತಾ ಇದೆ ಅಂತ ಹೇಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಬಟ್ ಆಸ್ ಎ ನ್ಯಾಷನಲ್ ಪಾರ್ಟಿ ಇದು ಬಿಜೆಪಿಗೆ ಶೋಭೆ ತರತಕ್ಕಂತಲ್ಲ ಅನ್ನೋದನ್ನ ಹೇಳಬಹುದು. ಗುರುಪ್ರಸಾದ್, ಥ್ಯಾಂಕ್ ಯು ಸ್ವಾತಿ ಮಾಹಿತಿಗೆ.